International Children's Day. Each child is unique in their own way. Each one is a miracle, a blessing, and a star. The light they ignite can be seen from afar. So today, let us celebrate our wonderful treasures, whom we love unconditionally, always and forever. Children carry the hopes of our brighter tomorrow and the dreams of our happy future. May the innocence in their smiles forever unfaded, and the purity of their hearts stay. The most precious thing in this world is a smile on the face of a child. Happy Children's Day to every child in the world. Forever unfaded. The most precious thing in this world is a smile on the face of a child. Happy Children's Day to every child in the world. ಇವತ್ತೇನು ವಿಶೇಷ? ನೀವು ಮಕ್ಕಳ ದೊಡ್ಡವರ? ಹಾಗಾದ್ರೆ ಇವತ್ತು ಯಾರ ದಿನ? ಯಾರ ದಿನ? ಮಕ್ಕಳ ದಿನ ಅಂದ್ರೆ ನಿಮ್ಮ ದಿನ. ಸೊ ನಿಮ್ಮೆಲ್ಲರಿಗೆ ಹ್ಯಾಪಿ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಮಾಡ್ಕೊಡ್ತೇನೆ ಸ್ಮಾಲ್ ಇಂಟ್ರಡಕ್ಷನ್, ಬ್ರೀಫ್ ಇಂಟ್ರಡಕ್ಷನ್ ಮಾಡ್ಕೊಡ್ತೇನೆ. ಸರ್ ಗೊತ್ತಲ್ಲ ನಿಮ್ಗೆ? ಸರ್ ಹೆಸರು ಎಷ್ಟು ಜನರಿಗೆ ಗೊತ್ತಾ? ಲಯನ್ ಸರ್. ಫುಲ್ ನೇಮ್ ಯಾರಿಗೆ ಗೊತ್ತಾ? ಫುಲ್ ನೇಮ್ ಏನು ಅವ್ರದ್ದು? ಲಯನ್ KV ಬಾಲಕೃಷ್ಣ ಸರ್. ಏನು ಸಾರ್ ಬಂದು ಈ ಸಂಸ್ಥೆ ನಾವು ಹುಟ್ಟಾಕಿದ್ದೀವಲ್ಲ, ಅನನ್ಯ ಸಂಸ್ಥೆ, ಅದರ ಫೌಂಡರ್ ಟ್ರಸ್ಟಿ ನಾವೆಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದ್ದು. ಆಮೇಲೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿಲ್ಲ, ಅವರು ಈ ದೇಶಕ್ಕಾಗಿ ಸೇವೆ ಮಾಡಿದ್ದಾರೆ. ಎಲ್ಲಿ? ಕೇಂದ್ರೀಯ ಪೊಲೀಸಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಇದೆ, CRPF ಅಂತ. ಅದು ನಮ್ಮ ದೇಶನ ಕಾಪಾಡ್ತಕ್ಕಂಥ ಒಂದು ಸೈನ್ಯದ ಪ್ರಮುಖವಾದಂಥ ಭಾಗ. ಸೊ ಆ ಕೇಂದ್ರೀಯ ಪೊಲೀಸ್ ವಿಭಾಗದಲ್ಲಿ ಸಾರ್ ಬಂದು ದೇಶಕ್ಕೋಸ್ಕರ. ಡಾಕ್ಟರ್ ಅನಿಲ್ ಸರ್ ಇವತ್ತು ನಿಮ್ಮನ್ನ ನೋಡಬೇಕು, ನಿಮಗೆಲ್ಲ ಒಂದು ಇನ್ಸ್ಪಿರೇಷನ್ ಕೊಡಬೇಕು ಅಂತ ಬಂದಿದ್ದಾರೆ. ಡಾಕ್ಟರ್ ಅನಿಲ್ ಸರ್ಗೆ ಎಲ್ಲರೂ ಒಂದು ಚಪ್ಪಾಳೆ. ನಮ್ಮ ಉದ್ದೇಶ. ಸೊ ಡಾಕ್ಟರ್ ಮಲ್ಲೇಶ್ ಅವರು ಕೂಡ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಚಿಲ್ಡ್ರನ್ಸ್. ಸೊ ಸಾರ್ ನಿಮ್ಗೆಲ್ಲ ಹೇಳ್ಕೊಟ್ರ ಇವತ್ತು? ಏನಂತ ಹೇಳಿದ್ರ? ಕೇಳಿಲ್ಲ. ಸಾರ್ ಏನೇನು ಹೇಳಿದ್ರೆಲ್ಲ ಕೇಳ್ತಾ? ಯಾರಾದ್ರೂ ಹೇಳ್ತಾರೆ ಏನು ಹೇಳಿದ್ರು ಅಂತ? ಹಂಗಂದ್ರೆ ಯಾರು ಕೇಳಿಲ್ಲ ಅಂತ. ಇವತ್ತು ಯಾರ್ದು ಡೇ? ಯಾರ್ದು ಡೇ? ಅವರ್ ಡೇ ಅಂತ ನೀವ್ ಹೇಳ್ಬೇಕು. ಇವತ್ತು ಯಾರ ಡೇ? ನಿಮ್ಮ ಡೇ ಇವತ್ತು. ಅದು ಇಂಟರ್ನ್ಯಾಷನಲ್ ಡೇ, ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ. ಸೊ ಈ ದಿನ ನಮ್ಮ ಅನನ್ಯ ಎಜುಕೇಶನ್ ಎಂಪವರ್ಮೆಂಟ್ ಟ್ರಸ್ಟ್ ಅಲ್ಲಿ ಎಷ್ಟು ಜನ ಕಂಪ್ಯೂಟರ್ ತರಬೇತಿ ಪಡೆದಿದ್ದೀರಾ? ಕೈ ಎತ್ತಿ. ಕಂಪ್ಯೂಟರ್ ಕ್ಲಾಸ್ ಎಷ್ಟು ಜನ ಕಲ್ತಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ಕಂಪ್ಯೂಟರ್ ನಿಮಗೆ ಎಲ್ಲ ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಾ? ಈಗ ಕಂಪ್ಯೂಟರ್ ಅಲ್ಲಿ ನೀವು ಏನೇನೆಲ್ಲ ಕಲ್ತಿದ್ದೀರಾ? ಅನಿಮೇಷನ್ ಕಲ್ತಿದ್ದೀರಾ? ಅಂದ್ರೆ ಡ್ರಾಯಿಂಗ್ ಮಾಡೋದು, ಬರೆಯೋದು ಎಲ್ಲ ಕಲ್ತಿದ್ದೀರಾ? ವೆರಿ ಗುಡ್. ಮ್ಯೂಸಿಕ್ ಕ್ಲಾಸು ಎಷ್ಟು ಜನ ಕಲ್ತಿದ್ದೀರಾ? ನೋಡೋದು ಜಾಸ್ತಿನೇ. ಇದರಲ್ಲಿ ಮ್ಯೂಸಿಕ್ ಕ್ಲಾಸಲ್ಲಿ ಕೀಬೋರ್ಡ್ ಎಷ್ಟು ಜನ ಕಲ್ತಿದ್ದೀರಾ? ವೆರಿ ಗುಡ್. ನೋಡೋಣ ಜೋರಾಗಿ.
ಚೆನ್ನಾಗಿ ಹೇಳ್ಕೊಡ್ತಾರ ಮ್ಯೂಸಿಕ್ ಟೀಚರು? ಗಿಟಾರ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಸರ್. ಗಿಟಾರ್ ಕ್ಲಾಸು ಎಷ್ಟು ಜನ ಕಲ್ತಿದ್ದೀರಾ? ಗಿಟಾರ್ ಚೆನ್ನಾಗಿ ಹೇಳ್ಕೊಡ್ತಾರಾ? ಸೊ ನಮ್ಮಲ್ಲಿ ಅನನ್ಯ ಎಜುಕೇಶನ್ ಎಂಪವರ್ಮೆಂಟ್ ಟ್ರಸ್ಟ್ ಅಲ್ಲಿ ಇಲ್ಲಿ ಯಾವುದೇ ಮಕ್ಕಳು ಬಂದ್ರೆ ಫಸ್ಟಿಗೆ ನಾನು ಬಂದ್ರು ಪ್ರಿಯಾ ಮೇಡಮ್ಗೆ ಹೇಳೋದು, ಮಕ್ಕಳಿಗೆಲ್ಲ ಹೇಳಿರೋದು ಡಿಸಿಪ್ಲಿನ್ ಅಂದ್ರೆ ಗೊತ್ತಲ್ಲ? ಕಿವಿಯಲ್ಲಿ ಹುಡುಗರು ಒಲೆ ಹಾಕೊಂಡ್ ಬರಬಾರ್ದು. ಇವತ್ತು ನಿಮ್ದೇ ಇದ್ರು ನಿಮ್ದೇ ಹೇಳ್ತೀನಿ, ಒಳೆ ಹಾಕೊಂಡ್ ಬರಬಾರ್ದು. ಬೇರೆ ಡ್ರೆಸ್ ಎಲ್ಲ ಚೆನ್ನಾಗಿ ಹಾಕೊಂಡು ಬರಬೇಕು. ಬೇರೆ ಮಕ್ಕಳಿಗೆ ನಾವೆಲ್ಲ ಮಾದರಿಯಾಗಿರ್ಬೇಕು. ಆ ರೀತಿಯಲ್ಲಿ ಬರ್ಬೇಕಂತ ನಾನು ಹೇಳೋದು. ಇಲ್ಲಿ ಬಂದ್ರೆ ಡಿಸಿಪ್ಲಿನ್ ಆಗಿ ನಿಮಗೆ ಎಲ್ಲರೂ ಇಲ್ಲಿ ಬಂದಿರೋ ಮಕ್ಕಳಲ್ಲಿ ಪ್ರಿಯಾ ಮೇಡಮ್ ಹೇಳಿದ್ರು ಒಳ್ಳೆ ಮಾರ್ಕ್ ತಗೊಂಡು 10th ಸ್ಟ್ಯಾಂಡರ್ಡ್ ಲಾಸ್ಟ್ ಇಯರ್ PUC ಒಳ್ಳೆ ಮಾರ್ಕ್ ತಗೊಂಡಿದ್ದೀರಾ. ಅದೇ ರೀತಿಯಲ್ಲಿ ಇನ್ಮೇಲೆ ನಿಮಗೆ ನಮ್ಮ ಸೆಂಟ್ರಲ್ಲಿ ಎಷ್ಟು ಜನ ಕಲಿತೀರೋ, ನಿಮ್ಗೆ ಏನು ಎಜುಕೇಶನ್ಗೆ ಬೇರೆ ಕಡೆ ಕಂಪ್ಯೂಟರ್ ಕಲ್ತ್ಕೋಬೇಕಂದ್ರೆ ನೀವು ಫೀಸ್ ಕಟ್ಟಬೇಕಾಗುತ್ತೆ. 500 ರೂಪಾಯಿ, 1000 ರೂಪಾಯಿ, 2000, 3000 ಅಂತ ತಿಂಗಳಿಗೆ ಕಿತ್ಕೊಂಡ್ಬಿಡ್ತಾರೆ. ಕಾನ್ವೆಂಟ್ ಸ್ಕೂಲಲ್ಲಿ ಫೀಸಲ್ಲೇ ಕಟ್ಕೊಳ್ತಾರೆ. ಆದರೆ ನಮ್ಮ ಸೆಂಟರಲ್ಲಿ ನಿಮಗೆ ಫ್ರೀ ಆಫ್ ಎಜುಕೇಶನ್ ಅಂದರೆ ಫ್ರೀ ಆಫ್ ಇದು ಕಂಪ್ಯೂಟರ್ ಕೋರ್ಸು, ಮ್ಯೂಸಿಕ್ ಕ್ಲಾಸ್ಗೂ ಹಾಕು. ನಾನು 4th, 3rd, John 3rd, 2nd ಸ್ಟ್ಯಾಂಡರ್ಡ್, 1st ಸ್ಟ್ಯಾಂಡರ್ಡ್. ವೆರಿ ಗುಡ್. 1st ಸ್ಟ್ಯಾಂಡರ್ಡ್ ಆದ್ಮೇಲೆ ಏನು? LKG. ನೀನು UKG. UKG. ವೆರಿ ಗುಡ್. ಅಂದ್ರೆ ನಮ್ಮಲ್ಲಿ UKG ಇಂದ ಹಿಡಿದು 2nd PUC ವರೆಗೂ ಎಲ್ಲಾ ಮಕ್ಕಳು ಬರ್ತೀರಾ, ಸರಿನಾ? ಸೊ 2nd PUC ಸೀನಿಯರ್ಸ್. ಅದಕ್ಕೆ LKG ಮಕ್ಕಳನ್ನ ನೀವು ಇದು ಮಾಡಬಾರ್ದು. ಏನಿದ್ರು ಮೇಡಮೇ ನಿಮಗೆ ಕಂಟ್ರೋಲ್ ಮಾಡ್ತಾರೆ. ಆ ರೀತಿಯಲ್ಲಿ ನೀವೆಲ್ಲ ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಇದಾದ್ಮೇಲೆ ಎಕ್ಸಾಮು ಆದ್ಮೇಲೆ ನಾವು ಒಂದು ಸ್ಪೋರ್ಟ್ಸ್ ಇವೆಂಟು ಒಂದು ಕಂಡಕ್ಟ್ ಮಾಡ್ತೀವಿ. ಅದಕ್ಕೆ ನಿಮ್ಗೆಲ್ಲರಿಗೂ 4 ಹೌಸ್ ಮಾಡಿ ಒಬ್ಬೊಬ್ರನ್ನ ಕ್ಯಾಪ್ಟನ್ ಮಾಡಿ ಅದರಲ್ಲಿ ನಿಮಗೆ ಸ್ಪೋರ್ಟ್ಸ್ ಮೀಟ್ ಒಂದು ಮಾಡ್ತೀವಿ. ಅದ್ರ ಎಲ್ಲಾ ಪ್ರೈಸ್ ಅನ್ನು ನಾನೇ ನಿಮಗೆ ಸ್ಪಾನ್ಸರ್ ಮಾಡ್ತೀನಿ, ನಾನೇ ಕೊಡ್ತೀನಿ ನಿಮಗೆ. ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ. ಇಷ್ಟು ದಿವಸ ಹಾಸ್ಪಿಟಲ್ಲಿ ಪೇಷಂಟ್ ನೋಡೋಂಥ ಕೆಲಸ ಮಾತ್ರ ಮಾಡ್ತಾ ಇದ್ದೆ. ಇವರು ಹಾಗಾಗಿ ನಿಮಗೆಲ್ಲ ಸರ್ಟಿಫಿಕೇಟ್ ವಿತರಣೆ ಮಾಡ್ಬೇಕಂತ ನಮ್ಗೆ ಕರೆಸಿದ್ದಾರೆ. ಅವ್ರು ಮಾಡ್ತಾರೋ ಕಾರ್ಯಕ್ಕಿಂತ ನಮ್ದೇನಿಲ್ಲ, ದೊಡ್ಡದೇನಿಲ್ಲ. ನಾನೊಂದು ಸರ್ವಿಸ್ ಮಾಡ್ತಾ ಇದ್ದೀನಿ, ಪೇಷಂಟ್ ನೋಡೋಂಥ ಸರ್ವಿಸು. ಅವ್ರ ದೊಡ್ಡ ಕೆಲಸ ಅಂದರೆ ನಿಮಗೆಲ್ಲ ಫ್ರೀ ಎಜುಕೇಶನ್ ಕೊಟ್ಟು ಇವನ್ನ ಬೆಳೆಯೋಂಥ ಒಳ್ಳೆ ವ್ಯಕ್ತಿಗಳಾಗಿ ಬೆಳೆಯೋಂಥ ಕೆಲಸ ಮಾಡ್ತಾ ಇದ್ದಾರೆ. They are great than me. ನೀವು ಒಂದು ಪ್ರಾಣ ಉಳಿಸ್ತೀರಾ? ಮನುಷ್ಯನಿಗೆ ಏನು ಮುಖ್ಯ? ಅದು ನೀವು ಹಾರ್ಟ್ ಸರ್ಜನ್ ಡಾಕ್ಟರ್. ಒಂದು ದೇಹಕ್ಕೆ ಮೇನ್ ಹಾರ್ಟ್, ಅದಕ್ಕೆ ಡಾಕ್ಟರ್ ಸ್ಪೆಷಲೈಸ್ಡ್ ಚಿನ್ಮಯ ಹಾಸ್ಪಿಟಲ್ ಪ್ರೊವೈಡ್ ಮಾಡ್ತಾರೋ ಸರ್ವಿಸ್ನ ನೀವು ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಒಳ್ಳೆ ವ್ಯಕ್ತಿಗಳಾಗಿ ಬೆಳಿಬೇಕು ಅಂತ ನಮ್ಮದು ವಿಶ್ವಾಸ ಅಷ್ಟೇ. ಸೊ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಿ. ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಶುಭಾಶಯಗಳು. once again wish happy Children's Day. ಸೊ ನೀವು ಅಲ್ಲಲ್ಲಿ ನೋಡಿರ್ಬೋದಲ್ವಾ, ಶಾಲೆಯ ದೇವಾಲಯ ಮಕ್ಕಳೇ ದೇವರು. ಕೇಳಿಸ್ಕೊಳ್ಳಿಲ್ಲ ಹಿಂದ್ಗಡೆ. ಶಾಲೆಯ ದೇವಾಲಯ ಮಕ್ಕಳೇ ದೇವರು. ಸೊ ನೀವಂತ ಚಿಲ್ಡ್ರನ್ಸ್ ಆರ್ ಲೈಕ್ ಗಾಡ್ ಅಲ್ವಾ, ದೇವರದಂಗೆ. ಆದ್ರೆ ದೇವರು ಹೇಗಿರ್ಬೇಕು? ಗುಡಿಯಲ್ಲಿರುವಂತ ಗೊತ್ತಲ್ಲ, ದೇವಸ್ಥಾನದ ಒಳಗಡೆ ದೇವರು ಹೇಗಿರುತ್ತೆ? ಶಾಂತವಾಗಿರುತ್ತಲ್ವ? ಏನೋ ಮಾತಾಡ್ತಾ? ಆ ಥರ ದೇವರಲ್ಲ, ನೀವು ಮಾತನಾಡುವ ದೇವರು. ಯಾವ ದೇವರು ನೀವು? ಹಾಗೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಯಾವ ತರ ಪ್ರಜೆಗಳು? ಈ ದೇಶದ ಪ್ರೆಸಿಡೆಂಟ್ ಆಗ್ಬೋದಲ್ವಾ? ಈಗ ಭಾರತದ ರಾಷ್ಟ್ರಪತಿ ಯಾರು? ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ದ್ರೌಪದಿ ಮುರ್ಮು. ಅವ್ರು ಹುಟ್ಟಿದಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ಅಲ್ವಾ, ಒಂದು ಕಾಡಲ್ಲಿ. ಅವ್ರು ಯಾವತ್ತು ನಿರೀಕ್ಷಣೆ ಮಾಡಿಲ್ಲ. ಶಿ ನೆವರ್ ಎಕ್ಸ್ಪೆಕ್ಟೆಡ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ವಾ. ಎಲ್ಲೋ ಒಂದು ಚಿಕ್ಕ ಕಾಡಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ಹುಟ್ಟಿದಂತ ಒಬ್ಬ ಟ್ರೈಬಲ್ ಲೇಡಿ ಅಲ್ವಾ, ಇವತ್ತು ಇಡೀ ದೇಶದ ರಾಷ್ಟ್ರಪತಿ, ಇಡೀ ಜಗತ್ತು ಹೆಮ್ಮೆ ಪಡುವಂತ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಅದೇ ತರ ನೀವು ಸಹ ಆಗ್ಬೇಕು. ನಾನು ಬರೀ ಟೀಚರ್ ಆಗಬೇಕು, ಯಾವುದೋ ಒಂದು ಗಾರ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಲ್ವಾ, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗ್ಬೇಕನ್ನೋಕ್ಕಿಂತ ಒಂದು ಉನ್ನತವಾದ ಕನಸು ಇರಬೇಕು ಜೀವನದಲ್ಲಿ, ದೊಡ್ಡ ಕನಸು. ನಮ್ಮ ಸಾಧನೆಗೆ ನಾವು ಹುಟ್ಟಿದ ಜಾಗ ಅಡ್ಡಿ ಆಗಲ್ಲ, ನಾವು ಹುಟ್ಟಿದ ಪರಿಸರ ಅಡ್ಡಿ ಆಗಲ್ಲ.
ನಾನು ಬೆಳೆಯೋ ರೀತಿ ಅದು ನಮ್ಗೆ ತೊಂದರೆ ಆಗಲ್ಲ. ನನ್ನ ಕಾನ್ಸಂಟ್ರೇಷನ್ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರಿಬೇಕು, ಟೀಚರ್ಸ್ ಹೇಳಿದ ಮಾತನ್ನು ಕೇಳಿಕೊಂಡು ಅಪ್ಪ ಅಮ್ಮನಿಗೆ ಗೌರವ ಕೊಟ್ಕೊಂಡು ಸುತ್ತಮುತ್ತ ಜನರ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಒಂದು ಒಳ್ಳೆಯ ರಿಲೇಷನ್ಶಿಪ್ ಇಟ್ಕೊಂಡು ಎಲ್ಡರ್ಸ್ ಅಂದರೆ ಹಿರಿಯರಿಗೆ ಗೌರವ ಕೊಟ್ಕೊಂಡು ನಾನು ಜೀವನದಲ್ಲಿ ಏನಾದ್ರು ಚಿಕ್ಕದಾಗಿ ಸಾಧನೆ ಮಾಡಬೇಕು. ಬರ್ದಿಟ್ಕೊಳ್ಳಿ, ಒಳ್ಳೆ ಪ್ರೈಸ್ ಕೊಡ್ತೀನಿ ನಾಡಿದ್ದಕ್ಕೆ. ಓಕೆ, ಇನ್ನೊಂದ್ ತರ ಜೋರಾಗಿ ಚಪ್ಪಾಳೆ ಇರಲಿ ನೋಡಿ. ಈ ತರ ವಾಲಂಟಿಯರ್ ಬರಬೇಕು. ಪ್ರಿಯಾ ಇಂಗ್ಲಿಷ್ ಹೈಸ್ಕೂಲ್. ನಿಮ್ ಡ್ಯಾಡಿ ಏನ್ ಮಾಡ್ತಾರೆ? ಮಮ್ಮಿ ಹಾಸ್ಪಿಟಲ್ ಸ್ಟಾಫ್ ಆಗಿದ್ದಾರೆ. ವೆರಿ ಗುಡ್. ನಿನಗೇನ್ ಆಡಾಡ್ತೀಯಾ? ಕನ್ನಡದಲ್ಲಿ ಅದೇ ಕನ್ನಡದಲ್ಲಿ ಏನ್ ಯಾವ ಸಾಂಗ್ ಆಡ್ತೀಯ? ಸಂತೋಷ ಆಡಮ್ಮ, ಜೋರಾಗಿ ಚೆನ್ನಾಗಿ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ರಾತ್ರಿ ಆಯ್ತು ಮಲಗೋ ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಪುಟ್ಟ ಕಂದ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಬೆಳಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಕೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಕಂಗ್ರ್ಯಾಚುಲೇಷನ್. ಇನ್ನು ಫ್ಯೂಚರ್ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ನೀವು ಇನ್ನೂ ಉತ್ತಮವಾದ ಪ್ರೈಸ್ ಕೊಡ್ತೀನಿ, ಸರಿನಾ? ನಾವೊಂದು ಕಾನ್ಸೆಪ್ಟ್ ಕೊಟ್ಟಿದ್ವಿ, ಏನು ಅಂತ ಹೇಳಿದ್ರೆ ನನ್ನ ಕನಸಿನ ಶಾಲೆ ಹೇಗಿರ್ಬೇಕು ಅಂತ. ಏನಂತ? ನನ್ನ ಕನಸಿನ ಶಾಲೆ ಹೇಗಿರ್ಬೇಕು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡೋದು. ಮೌನೇಶ್, ಯಾವ ಊರು ಮೌನೇಶ್? ಏನ್ ಕ್ಲಾಸ್ ಓದ್ತಾ ಇದೆಯಾ? ಯಾವ ಸ್ಕೂಲು? ನೋಡಿ, ಮೌನೇಶ್ 7ನೇ ಕ್ಲಾಸ್ ಓದ್ತಾ ಇದ್ದಾನೆ. ಒಂದು ಕಾನ್ಸೆಪ್ಟ್ ಅನ್ನ, ನನ್ನ ಕನಸಿನ ಶಾಲೆ, ಅದನ್ನ ಇಷ್ಟು ಚೆನ್ನಾಗಿ ಬರ್ತಿರೋ ಮೌನೇಶ್ಗೆ ದೊಡ್ಡದ ಒಂದು ಚಪ್ಪಾಳೆ ಬೇಕಾಯ್ತು. ಮತ್ತೆ ಚೆನ್ನಾಗಿ ಮಾಡು. ನಿನಗೆ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? 10th ಸ್ಟ್ಯಾಂಡರ್ಡ್. ನೋಡಿ, ನನ್ನ ಕನಸಿನ ಶಾಲೆ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಒಂದು ಶಾಲೆನೇ ಬರ್ಸ್ಕೊಂಡ್ ಬಂದಿದ್ದಾರೆ ನಮ್ಮ ಐಶ್ವರ್ಯ. ಜೋರಾಗಿ ಒಂದು ಚಪ್ಪಾಳೆ. ಎಲ್ಲೆಲ್ಲಿ ಗೌರ್ಮೆಂಟ್ ಸ್ಕೂಲ್ ಹಿಂಗೆ ಅಲ್ಲಿ ನೋಡ್ರಿ, ಓಕೆ ತೊಗೊಳಮ್ಮ. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಕ್ಲಾಸು 6th ಸ್ಟ್ಯಾಂಡರ್ಡ್. ನೋಡಿ, ನನ್ನ ಕನಸಿನ ಶಾಲೆ ನಿಂತ ತಕ್ಷಣ ರಯಾನ್ ಇಂಟರ್ನ್ಯಾಷನಲ್ ಸ್ಕೂಲು ಏನಿಲ್ಲ, ಅದಕ್ಕಿಂತ ಹೊಸದಾಗಿ ಮಾಡಿದ್ದಾನೆ. ಇದೇ ನಿನ್ನ ಕನಸಿನ ಶಾಲೆ. ಜೋರಾಗಿ ಒಂದು ಚಪ್ಪಾಳೆ.
ಈ ಸರ್ಟಿಫಿಕೇಟ್ ಬಾರಿ ಸ್ಕೂಲಲ್ಲಿ ತಗೊಳಕ್ಕೆ ನೆಕ್ಸ್ಟ್ ವೆಂಕಟೇಶ್ ವೆಂಕಟೇಶ್ ಬೇಗ ಬೇಗ ಯಾಕಂದ್ರೆ ಜಾಸ್ತಿ ಚೆನ್ನಾಗ್ತದೆ. ನೆಕ್ಸ್ಟ್ ಅಂಜಲಿ ಎಲ್ಲ ಕ್ಲಾಸ್ ಆಗ್ಬೇಕು. ಒಂದು 10 ಮಕ್ಕಳಿಗೆ ಸರ್, ಒಂದು 10 ಮಕ್ಕಳಿಗೆ ಹಂಗೆ ಕೊಡೋದು ಅಲ್ಲಿ ಹಂಗೆ ಕೊಟ್ಬಿಡಿ. ನೋಡ್ಕೊಳ್ಳಿ ಇಟ್ಕೊಳ್ಳಿ. ಸೊ ಇನ್ನೊಬ್ರು ಕರೀರಿ. ನೆಕ್ಸ್ಟ್ ಬ್ಯಾಚ್ ವೆರಿ ಗುಡ್. ಸರ್ದಾನಾ ಬೇಗಂ ಈಗ 5 ಮಕ್ಕಳು ಹೀಗೆ ಸರ್ಟಿಫಿಕೇಟ್ ಕೊಡಿ, ನಾವು ನೀಡ್ತೀವಿ. ವೆರಿ ಗುಡ್. ಇದ್ದಾರೆ ಅರುಣ್ ಜಿ. ಹಾಂ ಸರ್. ವೆರಿ ಗುಡ್. ದೀಸ್ ಆರ್ ಸೀನಿಯರ್ ಸ್ಟೂಡೆಂಟ್ಸ್. ಓಕೆ. ಮೇರಿ ಮ್ಯಾಮ್ ಯು ಕಮ್ ಬ್ಯಾಕ್. ಜೋರಾಗಿ ಚಪ್ಪಾಳೆ ಹೊಡಿರಿ. ಎಲ್ಲ ಸೀನಿಯರ್ ಸ್ಟೂಡೆಂಟ್ಸ್ ಹೊಡಿದ್ದಾರೆ. ವೆರಿ ಗುಡ್. ಅದೇ ತರ ಸೇಮ್ ಫೋಟೋ ನೋಡಿ ಬನ್ನಿ. ಆಯ್ತಾ ಈಗ ಇಟ್ಕೊಳ್ಳಿ. ಡಾನ್ ದೇರ್ ವೆರಿ ವೆರಿ. ಓಕೆ. ದೀಕ್ಷಿತಾ ಮರಿಯಾ ಅನೋಜ್ next one. ಆಯ್ತಾ? ಯಾರು ಬರಲ್ಲ ಆ ಕಡೆ ಹೋಗಿ ಬನ್ನಿ. ಬೇಗ ಬೇಗ ಬೇಗ.